ಹೌದು, ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘ ಮುಂದಾಗಿದೆ. ಜೂನ್ 27ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರು, ಗಣ್ಯರು, ವಿವಿಧ ಕ್ಷೇತ್ರಗಳ ಸಾಧಕರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಒಕ್ಕಲಿಗರ ಸಮುದಾಯದ ಸದಸ್ಯರು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗರ ಸಂಘದ ಅಧ್ಯಕ್ಷ PN ಕೇಶವರೆಡ್ಡಿ ಅವರು ಮುಖಂಡರ ಜೊತೆ ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಮಾಹಿತಿ ನೀಡಿದರು. ಕೆಂಪೇಗೌಡರ ಆದರ್ಶ, ಸಮಾಜಕ್ಕೆ ಅವರು ನೀಡಿರುವ ಕೊಡುಗೆ ಹಾಗೂ ಯುವ ಜನಾಂಗಕ್ಕೆ ಅವರ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಜಯಂತಿ ಅಂಗವಾಗಿ ವಿಶೇಷ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಧಕರಿಗೆ ಸನ್ಮಾನ ಹಾಗೂ ಸಮುದಾಯದ ಮುಖಂಡರ ಸಭೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಮಾಜದ ಎಲ್ಲಾ ವರ್ಗದ ಜನರು ಪಕ್ಷಾತೀತವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಇನ್ನು ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಮೌಲ್ಯಗಳು ಹಾಗೂ ಸಮಾಜ ಸೇವೆಯ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು, ಈ ಬಾರಿಯ ಕಾರ್ಯಕ್ರಮವನ್ನು ಇನ್ನಷ್ಟು ವಿಶೇಷವಾಗಿ ಆಯೋಜಿಸಲಾಗಿದ್ದು, ಇದಕ್ಕೆ ಒಕ್ಕಲಿಗ ಮಹಿಳಾ ಮಣಿಗಳು ಕೂಡ ಆಸಕ್ತಿಯಿಂದ ಮುಂದೆ ಬಂದಿದ್ದು, ಈ ಬಾರಿ ಮಹಿಳೆಯರು ನಾಡಪ್ರಭು ಕೆಂಪೇಗೌಡರ ಜಯಂತಿಯಂದು ಭಾಗವಹಿಸಿ ಮಹಿಳಾ ಶಕ್ತಿ ತೋರಿಸಬೇಕೆಂದು ಮನವಿ ಮಾಡಿದ್ದಾರೆ. ಅದಕ್ಕೆ ಅಧಿಕಾರಿಗಳೆಲ್ಲ ಕರೆಸಿ ಯಾರ್ಯಾರು ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲ ಹೇಳಿದರೆ, ತೋಟಗಾರಿಕೆ ಅವರು ಏನು ಮಾಡಬೇಕು, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡಬೇಕು, ಮಿಕ್ಕವರೆಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಸೇರಿ ನೀವು ಯಾವ ರೀತಿ ತೀರ್ಮಾನ ತಗೊಳ್ತೀರೋ ಅದನ್ನು PDOಗಳಿಗೆ ಫಸ್ಟ್ PDOಗಳಿಗೆ CO ಮೂಲಕ ವರ್ತಮಾನ ಕೊಟ್ಟು ಆ ಪಂಚಾಯಿತಿಗಳಲ್ಲಿ ಏನೇ ಆಗಲಿ ಅವ್ರ ಜವಾಬ್ದಾರಿಯಿಂದ ರಥಗಳನ್ನ ತರೋದು, ಜನಗಳನ್ನ ತರೋದು ಇವೆಲ್ಲನೂ ಅವ್ರಿಗೆ ಒಪ್ಪಿಸಿದ್ದಾರೆ. ಆದರೂ ಸಹ ಅಲ್ಲಿ ಏನು ಮಾಡ್ತಾರೋ ಏನಿಲ್ವೋ ಅಂತಕ್ಕಂಥ ಸಮಸ್ಯೆ ಬಂದು ನಾವು ಇಲ್ಲಿ ನಮ್ಮ ಕುಲಬಾಂಧವರನ್ನೆಲ್ಲ ಸೇರಿಸಿ ಒಂದು ಪೂರ್ವಭಾವಿ ಮಾಡಿ ಇವೆಲ್ಲ ಲೀಡರ್ಸ್ನ ಕರೆಸಿ ಹೆಚ್ಚು ಜನ ಬರಬೇಕು, ಹೆಚ್ಚು ರಥ ಬರಬೇಕು ಅಂಥೇಳಿ ಎಲ್ರಿಗೂ ಈ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಯುವಕರು ಎಲ್ಲರೂ ನಮ್ಮ ಸಮುದಾಯದವರು, ಬೇರೆ ಸಮುದಾಯದವರು ಬರ್ಬೋದು, ಇದಕ್ಕೇನು ಅಡ್ಡಿ ಇಲ್ಲ. ಕೆಂಪೇಗೌಡರು ಒಬ್ಬರೇ ಒಂದೇ ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಅದರಿಂದ ಅವ್ರ ಪ್ರಕಾರ ನಾವು ಅದೇ ರೀತಿಯಲ್ಲಿ ಎಲ್ಲರನ್ನೂ ಕರೆದಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಎಲ್ಲರನ್ನೂ ಜನ ಸೇರಿಸಿ ಒಂದು 3,000 to 4,000 ಜನ ಸೇರಬೇಕು ಅಂತ ಹೇಳಿದ್ದೀವಿ. ರಥಗಳನ್ನು 100 ರಥ ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಅದರಿಂದ ಬರ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಇದನ್ನು ನಾವು ಹೇಳಿದ್ದೀವಿ. ನೀವು ಪತ್ರಿಕಾಗೋಷ್ಠಿ ಮಿತ್ರರು ನೀವು ಅವರಿಗೆ ಸ್ವಲ್ಪ ಸಂದೇಶವನ್ನು ಕೊಟ್ಟರೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಪ್ರಭು ಕೆಂಪೇಗೌಡರ ಜಯಂತಿಯ ಅಂಗವಾಗಿ ಈ ದಿನ ನಮ್ಮ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದ್ದು, ಆ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲೆಯ ಒಕ್ಕಲಿಗರ ಬಾಂಧವರೆಲ್ಲರೂ ಸೇರಿ ಸುಮಾರು ಒಂದು 300-400 ಜನ ಸೇರಿದ್ವು. ಎಲ್ಲ ಸೇರಿ ಮೀಟಿಂಗ್ ಮಾಡಿದ್ವಿ. ಏನು ಮಾಡಿದ್ವಿ ಅಂದರೆ ಎಲ್ಲ ಊರುಗಳಿಂದನೂ ಪ್ರತಿಯೊಬ್ಬರೂ ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಾಗಲಿ, ಗಂಡಸರಾಗಲಿ, ಮಕ್ಕಳಾಗಲಿ ಎಲ್ಲರೂ ಭಾಗವಹಿಸಿ ನಮ್ಮ ಒಂದು ಏನಿದೆ ನಮ್ಮ ಒಕ್ಕಲಿಗರ ಜನಾಂಗದ ಒಂದು ಪ್ರತಿಭೆಯನ್ನು ನಾವು ತೋರಿಸ್ಕೊಳ್ಬೇಕು. ಆಮೇಲೆ ನಮ್ಮ ಒಂದು ಮಹಿಳೆಯರಿಂದ ಎಷ್ಟು ಸಾಧ್ಯವಾದ ಸಾವಿರಾರು ಕಳಶಗಳನ್ನು ಸಹ ನಾವು ತರಲು ನಿರ್ಧರಿಸಿ ಬಹಳ ವಿಜೃಂಭಣೆಯಿಂದ ಮಾಡಲು ನಾವು ತೀರ್ಮಾನಿಸಲಾಗಿದೆ. ಇದೇ ಮೂಲಕ ಎಲ್ಲರೂ ಯಾರ್ಯಾರು ನೋಡ್ತಿದ್ದೀರೋ ವಿಡಿಯೋ ದಯವಿಟ್ಟು ಅಂದರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಹೇಳ್ತಿದ್ದೀವಿ. ನಾವು ರಿಸರ್ವೇಷನ್ ಹೆಂಗೆ ಕೇಳ್ತಿದ್ದೀವೋ ಅದೇ ಥರ ಎಲ್ಲರೂ ಅವ್ರ ಮನಸ್ಸಿಗೆ ಅನಿಸ್ಬೇಕು, ನಾವು ಹೋಗ್ಬಿಟ್ಟು ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು. ಮನೇಲಿ ಬಿಡ್ತಿದ್ದಾರೆ ಅಂತಲ್ಲ, ಅವ್ರ ಮನಸ್ಸಿಗೆ ಬರಬೇಕು, ನಾವು ಹೋಗಿ ಭಾಗವಹಿಸಬೇಕು. ಇದು ನಾಡಪ್ರಭು ಕೆಂಪೇಗೌಡರಿಗೆ ಒಂದು ಗೌರವ ಸೂಚಿಸ್ತಕ್ಕಂಥದ್ದು. ದಯವಿಟ್ಟು ಪ್ರತಿಯೊಬ್ಬರು ಬರೋವಂಥವರೆಲ್ಲ ಕಳಶ ತೊಗೊಂಡು ಬರಬೇಕಾಗಿ ನಾಡಪ್ರಭು ಅವ್ರಿಗೆ ಗೌರವ. ನಮ್ಮ ಕಡೆಯಿಂದ ಆ ದಿನ ನಾವು ಎಲ್ಲ ಮಹಿಳೆಯರು ನಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಮಾಡ್ತೀವಿ ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸಹ ಪ್ರತಿಯೊಬ್ಬರೂ ಹಬ್ಬದ ವಾತಾವರಣವನ್ನು ನಿರೂಪಿಸಬೇಕಾಗಿ ಪ್ರತಿಯೊಂದು ಮಹಿಳೆಯೂ ಒಂದು ಕಳಶದ ಸಮೇತ ಅವ್ರ ಗೌರವ ಸೂಚಿಸಬೇಕಾಗಿ ನಾವು ನಿರ್ಧರಿಸಿದ್ದೀವಿ. ಒಟ್ಟಾರೆ ಜೂನ್ 27ರಂದು ನಡೆಯಲಿರುವ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘ ಭರ್ಜರಿ ಸಿದ್ಧತೆ ನಡೆಸಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದ ಸದಸ್ಯರು ಭಾಗವಹಿಸುವ ನಿರೀಕ್ಷೆ ವ್ಯಕ್ತವಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.